ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀ ರಾಜರಾಜೇಶ್ವರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಶಿಕ್ಷಕನಾಗಿ ಕೆಲಸವನ್ನು ಮಾಡ್ತಿದ್ದೇನೆ. ನಾನು ಹೇಳಿರ್ತಕ್ಕಂಥ ವಿಷಯ ಏನಪ್ಪ ಅಂದರೆ ಪರಿಸರ ಅಧ್ಯಯನ. ಪರಿಸರ ಅಧ್ಯಯನದೊಳಗೆ ನಾವು 5ನೇ ತರಗತಿಯ 1ನೇ ಪಾಠವಾದಂಥ ಜೀವ ಪ್ರಪಂಚ ಅನ್ನೋ ಪಾಠವನ್ನು ನಾವು ನೋಡೋಣ. ಈ ಜೀವ ಪ್ರಪಂಚ ಅನ್ನೋ ಪಾಠವನ್ನು ನೋಡುವುದಕ್ಕಿಂತ ಮುಂಚಿತವಾಗಿ ಫಸ್ಟ್ಗೆ ನಮ್ಮ ವಿಷಯ ಏನಪ್ಪ ಅಂದರೆ ಪರಿಸರ. ಹಾಗಾದ್ರೆ ಪರಿಸರ ಅಂದರೇನು? ಪರಿಸರ ಎಂದರೇನು? ಪರಿಸರ ಅಂದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಪರಿಸರ. ನಮ್ಮ ಸುತ್ತಮುತ್ತಲು ನಮ್ಮ ಕಣ್ಣಿಗೆ ಕಾಣಬೇಕು ಅವೆಲ್ಲ, ಅವುಗಳನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಪರಿಸರ ಅಂತ ಕರಿತೀವಿ. ಈ ಪರಿಸರದಲ್ಲಿ 2 ವಿಧಗಳು. 1ನೇದಾಗಿ ಏನಪ್ಪ ಅಂದ್ರೆ ಸಜೀವ ವಸ್ತುಗಳು, 2ನೇದು ನಿರ್ಜೀವ ವಸ್ತುಗಳು. ಹಾಗಾದ್ರೆ ಸಜೀವ ವಸ್ತುಗಳು ಅಂದ್ರೆ ಏನು? ಸಜೀವ ವಸ್ತುಗಳು ಎಂದರೆ ಜೀವ ಇರುವಂತಹ ವಸ್ತುಗಳಿಗೆ ನಾವೇನಂತ ಕರಿತೀವಪ್ಪ ಅಂದ್ರೆ ಸಜೀವ ವಸ್ತುಗಳು. ಜೀವ ಇರುವಂತಹ ವಸ್ತುಗಳಿಗೆ ನಾವು ಸಜೀವ ವಸ್ತುಗಳು ಅಂತ ಕರಿತೀವಿ. ಇವಕ್ಕ ಉದಾಹರಣೆ ಅಂತಂದ್ರೆ ಮನುಷ್ಯ, ಪ್ರಾಣಿ, ಪಕ್ಷಿ, ಸಸ್ಯಗಳು ಇತ್ಯಾದಿ. ಹಾಗಾದ್ರೆ ಇನ್ನೂ ಒಂದು ಉಳಿತು, ಏನಪ್ಪ ಅಂದ್ರೆ ನಿರ್ಜೀವ ವಸ್ತುಗಳು. ನಿರ್ಜೀವ ವಸ್ತುಗಳು ಅಂತ ಅಂದ್ರೆ, ನಿರ್ಜೀವ ವಸ್ತುಗಳು ಎಂದರೆ ಜೀವ ವಿರಲಾರದ ವಸ್ತುಗಳಿಗೆ ನಾವೇನಂತ ಕರಿತೀವಪ್ಪ ಅಂದ್ರೆ ನಿರ್ಜೀವ ವಸ್ತುಗಳು ಅಂತ ಕರಿತೀವಿ. ಹಾಗಾದ್ರೆ ಇದಕ್ಕೆ ಉದಾಹರಣೆ ಯಾವ ಬರ್ತಾವಪ್ಪ ಅಂದ್ರೆ ಜೀವ ಇರಲಾರದ ವಸ್ತುಗಳು, ಕಲ್ಲು, ಮಣ್ಣು, ಕುರ್ಚಿ, ಕಪ್ಪು ಹಲಗೆ ಇತ್ಯಾದಿ. ಹಾಗಾದ್ರೆ ನಾವು ಸಜೀವಿಯ ಲಕ್ಷಣಗಳನ್ನ ನೋಡೋಣ. ಸಜೀವಿಯ ಲಕ್ಷಣಗಳು ಯಾವುವು ಅಂತ ಅಂದ್ರೆ ಸಜೀವಿಯ ಲಕ್ಷಣಗಳು ಜೀವ ಇರಬೇಕು. ಯಾವುಗಳನ್ನ ನಾವು ಜೀವ ಇದ್ರೆ ಸಜೀವ ಅಂತ ಕರಿತೀವಿ. ಹಾಗಾದ್ರೆ ಆ ಲಕ್ಷಣಗಳು ಯಾವ್ಯಾವು? ಲಕ್ಷಣಗಳು ಅಂದ್ರೆ ಬೆಳವಣಿಗೆ, ವಿಸರ್ಜನೆ, ಸಂತಾನೋತ್ಪತ್ತಿ, ಸೈಡ್. ಇವಾಗ ನಾವೇನಪ್ಪ ಅಂದ್ರೆ ಸಜೀವಿಯ ಲಕ್ಷಣಗಳನ್ನ ನೋಡೋಣ. ಸಜೀವಿಯ ಲಕ್ಷಣಗಳು ಯಾವುವು ಅಂತಂದ್ರೆ ಉಸಿರಾಟ, ಬೆಳವಣಿಗೆ, ಆಹಾರ ಸೇವನೆ, ವಿಸರ್ಜನೆ, ಸಂತಾನೋತ್ಪತ್ತಿ, ಪ್ರಚೋದನೆಗೆ ಪ್ರತಿಕ್ರಿಯೆ. ಇವುಗಳೆಲ್ಲವೂ ಏನಪ್ಪ ಅಂದ್ರೆ ಸಜೀವಿಯ ಲಕ್ಷಣಗಳು. ಹಾಗಾದ್ರೆ ಉಸಿರಾಟ ಅಂತ ಇದೆ. ಉಸಿರಾಟ ಅಂದ್ರೆ ಏನು? ಉಸಿರಾಟ ಎಂದರೆ ನಾವು ಬದುಕಲು ಅವಶ್ಯಕವಾಗಿರುವ ಒಂದು ಅನಿಲವನ್ನ ಸೇವಿಸುವುದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಉಸಿರಾಟ ಅಂತ ಕರಿತೀವಿ. ನೆಕ್ಸ್ಟ್ ಬೆಳವಣಿಗೆ. ಬೆಳವಣಿಗೆ ಎಂದರೇನು? ಬೆಳವಣಿಗೆ ಎಂದರೆ ಒಂದು ವಸ್ತು ಆಗಿರ್ಬೋದು ಅಥವಾ ವ್ಯಕ್ತಿ ಆಗಿರ್ಬೋದು, ಗಾತ್ರದಲ್ಲಿ, ತೂಕದಲ್ಲಿ ಅಥವಾ ಎತ್ತರದಲ್ಲಿ ಆದ ಬದಲಾವಣೆಯನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಬೆಳವಣಿಗೆ ಅಂತ ಕರಿತೀವಿ. ನೆಕ್ಸ್ಟ್ ಆಹಾರ ಸೇವನೆ. ಆಹಾರ ಸೇವನೆ ಇದು ನಮಗೆ ಅತ್ಯವಶ್ಯಕ. ಮನುಷ್ಯನು ಬದುಕಬೇಕಪ್ಪ ಅಂದ್ರೆ ಆಹಾರ ಸೇವನೆಯನ್ನ ಮಾಡಲೇಬೇಕು. ನೆಕ್ಸ್ಟ್ ವಿಸರ್ಜನೆ. ವಿಸರ್ಜನೆ ಅಂತಂದ್ರೆ ವಿಸರ್ಜನೆ ನಮಗೆ ಬೇಡವಾದ ವಸ್ತುಗಳನ್ನ ಬೆವರಿನ ಮೂಲಕ ಹೊರ ಹಾಕುವುದು. ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ವಿಸರ್ಜನೆ ಅಂತ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಸಂತಾನೋತ್ಪತ್ತಿ. ಸಂತಾನೋತ್ಪತ್ತಿ ಎಂದರೆ ಜೀವಿಗಳು ತನ್ನಂತೆ ಹೋಲುವ ಇನ್ನೊಂದು ಜೀವಿಗೆ ಜನ್ಮ ನೀಡುವುದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸಂತಾನೋತ್ಪತ್ತಿ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಚೋದನೆಗೆ ಪ್ರತಿಕ್ರಿಯೆ. ಪ್ರಚೋದನೆಗೆ ಪ್ರತಿಕ್ರಿಯೆ ಅಂದ್ರೆ ಕ್ರಿಯೆಗೆ ಪ್ರತಿಕ್ರಿಯೆಯನ್ನ ಸೂಚಿಸುವುದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಪ್ರಚೋದನೆಗೆ ಪ್ರತಿಕ್ರಿಯೆ ಅಂತ ಕರಿತೀವಿ. ಇವು ಏನಪ್ಪ ಅಂದ್ರೆ ಸಜೀವಿಯ ಲಕ್ಷಣಗಳು. ಮುಂದಿನ ಅಭ್ಯಾಸವನ್ನು ಮುಂದಿನ ತರಗತಿಯಲ್ಲಿ ನೋಡಿಕೊಳ್ಳೋಣ. ಧನ್ಯವಾದಗಳು.